ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಿತೃಪಕ್ಷ. ಪಿತೃಪಕ್ಷವನ್ನು ಯಾರೆಲ್ಲ ಆಚರಿಸಬೇಕು, ಪಿತೃಪಕ್ಷವನ್ನು ಏನಕ್ಕೆ ಆಚರಿಸ್ತಾರೆ? ದಕ್ಷಿಣ ಭಾರತ ಹಾಗೂ ಪಶ್ಚಿಮ ಭಾರತಗಳಲ್ಲಿ ಇದನ್ನು ಗಣೇಶ ಹಬ್ಬದ ನಂತರ ಮತ್ತು ಸರ್ವಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಎಂದು ಕೊನೆಗೊಳ್ಳುವಂತಹ ದಿನ ಅಂದರೆ ಹುಣ್ಣಿಮೆಯ ದಿನ ಆರಂಭಗೊಂಡು ಭಾದ್ರಪದದೊಂದು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಈ ಪಿತೃಪಕ್ಷವನ್ನು ಆಚರಿಸಲಾಗುತ್ತೆ. ಹಿಂದೂ ಪುರಾಣದ ಪ್ರಕಾರ ಒಬ್ಬ ಪೂರ್ವಜ 3 ಹಿಂದಿನ ಪೀಳಿಗೆಯ ಆತ್ಮಗಳು ಪಿತೃಲೋಕ, ಭೂಮಿ ಮತ್ತು ಸ್ವರ್ಗಗಳ ನಡುವಿನ ಕ್ಷೇತ್ರದಲ್ಲಿ ವಾಸಿಸ್ತಾ ಇರ್ತಾರೆ. ಭೂಮಿಯಿಂದ ಪಿತೃಲೋಕ ಸಾಯುವ ವ್ಯಕ್ತಿಯ ಆತ್ಮ ತೆಗೆದುಕೊಳ್ಳುತ್ತೆ. ಇದನ್ನ ಯಮ ಮತ್ತು ಮರಣದ ದೇವರು ನಿರ್ವಹಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಪದ್ಧತಿ, ಕುಟುಂಬಸ್ಥರು ಹಿರಿಯರು ಸತ್ತಂತಹ ಸಂದರ್ಭದಲ್ಲಿ ಆತ್ಮದ ಶಾಂತಿಗಾಗಿ ಹಾಗೂ ಮೋಕ್ಷಕ್ಕಾಗಿ ಶಾಂತಿಯನ್ನ ಮಾಡ್ತಾರೆ. ಅದುವೇ ಪಿತೃಪಕ್ಷ. ಮರಣದ ನಂತರವೂ ಹಿರಿಯರನ್ನ ಗೌರವಿಸಬೇಕು ಮತ್ತು ಅವರನ್ನ ಶ್ಲಾಘಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ. ಇದನ್ನ ಮಾಡಲು ಯಾರು ಅರ್ಹರಾಗಿರ್ತಾರೆ ಅನ್ನೋದಾದ್ರೆ ತಂದೆ, ತಾತ, ಮುತ್ತಾತ ಸತ್ತ ನಂತರ ಈ ಪಕ್ಷವನ್ನ ಮಾಡಲು ಅರ್ಹರಾಗಿರ್ತಾರೆ. 15 ದಿನಗಳ ಕಾಲ ಈ ಪಕ್ಷವನ್ನ ಆಚರಣೆ ಮಾಡ್ತಾರೆ. ಮಹಾಲಯ ಅಮಾವಾಸ್ಯೆಯಂದು ಈ ಪಿತೃಪಕ್ಷ ಕೊನೆಗೊಳ್ಳುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಪಿತೃಪಕ್ಷವನ್ನ ಆಚರಣೆ ಮಾಡ್ತಾರೆ. ಈ ದಿನ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತ ಅಂದರೆ ಅದಕ್ಕೆ ಪಿತೃಗಳೇ ಕಾರಣ. ಹಾಗಾಗಿ ಪಿತೃಗಳನ್ನು ನೆನೆದು ಆಚರಿಸುವಂತಹ ಈ ಒಂದು ಪದ್ಧತಿಯೇ ಪಿತೃಪಕ್ಷ.